ಎಲ್ಲರೂ ಹೇಳಿ ಶ್ರೀ ಪರಶುರಾಮರಿಗೆ ನಮಸ್ಕಾರ. ಶ್ರೀ ಪರಶುರಾಮರಿಗೆ ನಮಸ್ಕಾರ. ಇವತ್ತು ಮಂಗಳವಾರ ಅಲ್ವಾ, ಶ್ರೀ ಪರಶುರಾಮರ ಆಶೀರ್ವಾದ ಪಡೆದೆ. ಪ್ರತಿ ಮಂಗಳವಾರ ನಾನು ಸವದತ್ತಿಗೆ ಬಂದು ಮೊದಲು ರೇಣುಕಾ ಅಮ್ಮನ ಆಶೀರ್ವಾದ ಪಡೆದು, ಆಮೇಲೆ ಪರಶುರಾಮರ ಆಶೀರ್ವಾದ ಪಡೆದು, ಆಮೇಲೆ ಜಮದಗ್ನಿಯವರ ಆಶೀರ್ವಾದ ಪಡೆಯಲಿಕ್ಕೆ ಹೋಗ್ತೀನಿ. ಹಾಗೆ ನೀವು ಕೂಡ ಪರಶುರಾಮರ ಆಶೀರ್ವಾದ ಪಡೀರಿ. ಎಲ್ಲರೂ ಹೇಳಿ ಪರಶುರಾಮರಿಗೆ ನಮಸ್ಕಾರ. ಪರಶುರಾಮರಿಗೆ ನಮಸ್ಕಾರ. ಪರಶುರಾಮರಿಗೆ ನಮಸ್ಕಾರ. ಪರಶುರಾಮರಿಗೆ ನಮಸ್ಕಾರ. ಹಾಗೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಮಲ್ಲಿಕಾರ್ಜುನ ದೇವಸ್ಥಾನ. ಎಲ್ಲರೂ ಹೇಳಿ ನಮಃ ಶಿವಾಯ, ನಮಃ ಶಿವಾಯ, ಓಂ ನಮಃ ಶಿವಾಯ, ಶ್ರೀ ಮಲ್ಲಿಕಾರ್ಜುನೇಶ್ವರಾಯ ನಮಃ. ಹೇಗೆ ಎಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ರೇಣುಕಾ ಅಮ್ಮನ ಗರ್ಭಗುಡಿ. ಎಲ್ಲರೂ ಹೇಳಿ ಶ್ರೇಣುಕಾದೇವಿಗೆ ನಮಸ್ಕಾರ. ಶ್ರೇಣುಕಾದೇವಿಗೆ ನಮಸ್ಕಾರ. ಎಲ್ಲರೂ ಹೇಳಿ ಶ್ರೇಣುಕಾದೇವಿಗೆ ನಮಸ್ಕಾರ. ಶ್ರೇಣುಕಾದೇವಿಗೆ ನಮಸ್ಕಾರ. ಶ್ರೇಣುಕಾದೇವಿಗೆ ನಮಸ್ಕಾರ. ಶ್ರೇಣುಕಾದೇವಿಗೆ ನಮಸ್ಕಾರ. ಶ್ರೇಣುಕಾದೇವಿಗೆ ನಮಸ್ಕಾರ. ಇನ್ನು ನಮ್ಮ ಜಮದಗ್ನಿಯವರ ಗುಡಿ ಬೇಕು ಅಂದರೆ ಅಲ್ಲೇ ಹೋಗಬೇಕು. ಈ ಮರ ಇದೆಯಲ್ಲ, ಈ ಮರದ ಸ್ಟ್ರೇಟ್ ಬರ್ತದೆ ಅಲ್ಲಿ ಮೇಲೆ ಗುಡ್ಡೆ. ಈಗ ಹೋಗಬೇಕು. ಪರಶುರಾಮರ ದರ್ಶನ ಆಯ್ತು. ಈಗ ಜಮದಗ್ನಿಯವರ ಆಶೀರ್ವಾದ ಪಡೆದು ಸ್ವಲ್ಪ ಹೊತ್ತು ಜಪ ಮಾಡಿ ಆಮೇಲೆ ಹೋಗೋದು ನಮ್ಮ ದೇವಸ್ಥಾನಕ್ಕೆ. ಮತ್ತೊಮ್ಮೆ ಹೇಳಿ ಶ್ರೀ ಪರಶುರಾಮರಿಗೆ ನಮಸ್ಕಾರ. ಶ್ರೀ ಜಮದಗ್ನಿಯವರಿಗೆ ನಮಸ್ಕಾರ. ಶ್ರೀ ರೇಣುಕಾದೇವಿಯವರಿಗೆ ನಮಸ್ಕಾರ. ರೇಣುಕಾದೇವಿಯವರಿಗೆ ನಮಸ್ಕಾರ. ಇಲ್ಲಿ ತಪಸ್ಸಿನ ಗಾಳಿ ತುಂಬ ಚೆನ್ನಾಗಿದೆ. ಏನೇ ಆರೋಗ್ಯ ಸಮಸ್ಯೆ ಇದ್ರೂ ನಿವಾರಣೆ ಆಗೋದರ ಜೊತೆಗೆ ನಮಗೆಲ್ಲ ಹೆಚ್ಚಿನ ರೀತಿಯ ವಿದ್ಯೆಗಳನ್ನು ಕಲಿಸ್ಕೊಡ್ತಾರೆ ಋಷಿಗಳು. ನಾವೇನು ಕೇಳ್ಕೊಂಡು ಬಂದಿರ್ತೀವಿ ಅದನ್ನು ಕೊಡ್ತಾ ಇದ್ದಾರೆ ಕೂಡ. ತುಂಬ ಪವರ್ಫುಲ್ ಋಷಿಗಳು ಇಲ್ಲಿ. ತುಂಬ ಋಷಿಗಳ ವಂಶನೇ ಇದೆ ಇಲ್ಲಿ. ಮತ್ತೊಮ್ಮೆ ಹೇಳಿ ಶ್ರೇಣುಕಾದೇವಿಗೆ ನಮಸ್ಕಾರ. ಹಾಗೆ ನಿಮ್ಮ ಸ್ನೇಹಿತರಿಗೂ ಶ್ರೇಣುಕಾ ದೇವಸ್ಥಾನದ ದರ್ಶನ ಮಾಡಿಸಿ. ಹಾಗೆ ಎಲ್ಲರೂ